ರಾಜ್ಯದ ರೈತರಿಗೆ ತೊಂದರೆ ಆಗ್ತಾ ಇರುವಂತದ್ದು ಮತ್ತೆ ಪರಿಸರವನ್ನ ನಾಶ ಮಾಡೋದಕ್ಕೆ ಹೊರಟಿರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ಇತ್ತು. ಏನು ಆನೇಕಲ್ನ ತಾಲೂಕಿನಲ್ಲಿ ಇರುವಂತಹ ಇಂಡ್ಲುವಾಡಿ ಎಂಬ ಗ್ರಾಮದಲ್ಲಿ ರಾಜ್ಯ ಸರ್ಕಾರ ಸುಮಾರು 70 ಎಕರೆ ಪ್ರದೇಶದಲ್ಲಿ ಕ್ರಿಕೆಟ್ ಸ್ಟೇಡಿಯಂ ಮಾಡೋದಕ್ಕೆ ಹೊರಟಿದೆ. ಬೆಂಗಳೂರಿನಲ್ಲಿ ಆಲೆ ಕ್ರಿಕೆಟ್ ಸ್ಟೇಡಿಯಂ ಇದೆ. ರೈತರು ಜಮೀನನ್ನ ಕಸ್ಕೊಂಡು ಇವತ್ತು ಅಲ್ಲಿ ಸುಮಾರು 3933 ರೈತರು ಉಳುಮೆ ಮಾಡ್ತಿದ್ದಂಥದ್ದು. 1998ರಲ್ಲಿ 53 ಅರ್ಜಿಗಳನ್ನು ಹಾಕೊಂಡಿದ್ದಂಥವ್ರನ್ನ ಒಂದೇ ಒಂದು ಅರ್ಜಿಯನ್ನು ಸ್ವೀಕರಿಸದೆ ಅವ್ರಿಗೆ ಅರ್ಜಿಗಳನ್ನ ರಿಜೆಕ್ಟ್ ಮಾಡಿ ಇವತ್ತು ಅದೇ ಪ್ರದೇಶದಲ್ಲಿ ರಾಜ್ಯ ಸರ್ಕಾರ, ಇದು BCCI ಅಲ್ಲ ಅಥವಾ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಅಲ್ಲ, ಸ್ಟೇಡಿಯಂ ಮಾಡೋದು ಕೊಟ್ಟಿರುವಂಥದ್ದು ಕರ್ನಾಟಕ ರಾಜ್ಯ ಸರ್ಕಾರ. ಯಾರ ಇದನ್ನ ಇಟ್ಕೊಂಡು ಕರ್ನಾಟಕ ಹೌಸಿಂಗ್ ಬೋರ್ಡ್ನ ಜೊತೆ ಸೇರಿ ಇವತ್ತು ಸ್ಟೇಡಿಯಂ ಮಾಡೋದು ಕೊಟ್ಟಿರುವಂಥದ್ದು ಕಾರಣದಿಂದಾಗಿ ಇವತ್ತು ಸಾವಿರಾರು ಎಕರೆ ಪ್ರದೇಶ ಏನು ಇವತ್ತು ಆನೆ ಕಾರಿಡಾರ್, ಎಲಿಫೆಂಟ್ ಕಾರಿಡಾರ್ ಅಂತ ಕರಿತೀವಿ, ಕರ್ನಾಟಕ, ಕೇರಳ, ತಮಿಳುನಾಡು ಪ್ರದೇಶದಲ್ಲಿ ಹೋಗುವಂತಹ ಅರಣ್ಯವನ್ನ ಒತ್ತುವರಿ ಮಾಡಿಕೊಂಡು ಈ ಜಾಗದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಸ್ಟೇಡಿಯಂ ಮಾಡೋದಕ್ಕೆ ಹೊರಟಿದೆ. ಇದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತೀವ್ರವಾಗಿ ವಿರೋಧಿಸುತ್ತೆ ಮತ್ತು ರಾಜ್ಯ ಸರ್ಕಾರ ಈ ಕೂಡಲೇ ಏನು ಈ ಸ್ಟೇಡಿಯಂ ಮಾಡೋದಕ್ಕೆ ಹೊರಟಿದೆ ಇದನ್ನ ಕೈ ಬಿಡಬೇಕು ಅಂತೇಳಿ ನಾವು ಆಗ್ರಹವನ್ನ ಮಾಡಿರುವಂಥದ್ದು. ಇದೇ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ಸೂಕ್ಷ್ಮ ವಲಯ ಪ್ರದೇಶವಾಗಿರೋದ್ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೆಯುವಂತಹ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಈ ಕ್ರಮವನ್ನ ತಗೋತಾ ಇದ್ದಾರೆ, ಇರುವಂತಹ ರೈತರನ್ನ ಒಕ್ಕಲೆಬ್ಬಿಸುವಂಥದ್ದು, ಸುಮಾರು ಜಾಗವನ್ನ ಸುಮಾರು 268 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದಂತಹ ಪ್ರದೇಶವನ್ನ 2016ರಲ್ಲಿ ಇವರೇನೆ 168 ಚದರ ಕಿಲೋಮೀಟರ್ಗೆ ಇಳಿಸ್ಕೊಂಡು 100 ಚದರ ಕಿಲೋಮೀಟರ್ನಲ್ಲಿ ಇವತ್ತು ಆಲ್ರೆಡಿ ಏನು ವಾಣಿಜ್ಯ ಒಂದು ಸ್ಪಾ ಇರ್ಬೋದು, ಬಾರ್ ಇರ್ಬೋದು, ರೆಸ್ಟೋರೆಂಟ್ಸ್ ಇರ್ಬೋದು, ರೆಸಾರ್ಟ್ಸ್ ಇರ್ಬೋದು, ಈ ರೀತಿಯಾಗಿ ಮಾಡ್ಕೊಂಡಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇವೆಲ್ಲವೂ ಸೂಕ್ಷ್ಮ ವಲಯ ಪ್ರದೇಶ ಏನು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ, ಅದನ್ನ ಕೇಸ್ ನಡೀತಾ ಇರುವಂಥ ಸಂದರ್ಭದಲ್ಲೇ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ಏನು ಈ ವಿಚಾರವನ್ನ ನಾವು ಖಂಡಿಸ್ತೀವಿ. ಮತ್ತೆ ಇದು ಏನು ಸಾವಿರಾರು ಎಕರೆ ಭೂಮಿಯನ್ನ ಏನು ಜನಪ್ರತಿನಿಧಿಗಳು ಇವತ್ತು ಸಾರಿಗೆ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು, ಬೊಮ್ಮನಹಳ್ಳಿಯ ಶಾಸಕರಾಗಿರುವಂತಹ ಸತೀಶ್ ರೆಡ್ಡಿ ಅವರು ಸುಮಾರು 50 ಎಕರೆ 60 ಎಕರೆ ಜಮೀನುಗಳನ್ನ ಅವರ ಹೆಸರಿಗೆ ಪಾಣಿ ಮತ್ತೆ ಖಾತಾನ ಮಾಡ್ಕೊಂಡಿದ್ದಾರೆ. ರೈತರನ್ನ ಒಕ್ಕಲೆಬ್ಬಿಸೋದು ಒಂದ್ ಕಡೆ, ಭೂಮಿಯಲ್ಲಿ ಉಳುಮೆ ಮಾಡ್ತಾ ಇದ್ದಂತ ರೈತರಿಗೆ ಜಮೀನ್ ಕೊಡಕ್ ಆಗದೆ ಇರುವಂತಹ ಸರ್ಕಾರಗಳು ಅವರ ಹೆಸರಿನಲ್ಲಿ ಇರಬೇಕಾದಂತಹ ಆಸ್ತಿಗಳನ್ನ ಇವತ್ತು ರಾಜ್ಯ ಸರ್ಕಾರದ ಮಂತ್ರಿಗಳೇ ಅವರ ಹೆಸರಿಗೆ ಮಾಡ್ಕೊಂಡಿರುವಂತದ್ದು ಸಹ ಖಂಡನೀಯ. ಇವೆಲ್ಲವೂ ಯಾಕೆ ಈ ತರ ಆಗ್ತಾ ಇದೆ? ಸರ್ಕಾರಗಳಲ್ಲಿ ಇರುವಂತಹ MLAಗಳು, ಶಾಸಕರು, ಮಂತ್ರಿಗಳು ಈ ರೀತಿ ಬಡವರ ರೈತರ ಜಮೀನನ್ನ ಅವ್ರ ಹೆಸರಿಗೆ ಮಾಡ್ಕೋಬೇಕು ಅಥವಾ ಅವ್ರಿಗೆ ಜಮೀನುಗಳನ್ನ ಕೊಡದೆ ನೇರವಾಗಿ ಇವ್ರ ಹೆಸರುಗಳಿಗೆ ಮಾಡ್ಕೊಳ್ಳುವಂತಹ ಒಂದು ಘಟನೆಗಳಿಂದ ಇವತ್ತು ಒಬ್ಬ ಶಾಸಕ 500 ರಿಂದ 600 ಕೋಟಿ ಖರ್ಚು ಮಾಡ್ತಾನೆ ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ. ಎಲ್ಲಿಂದ ಬರುತ್ತೆ ಅವ್ರಿಗೆ ಹಣ? ಈ ರೀತಿಯಾಗಿ ಸರ್ಕಾರದ ಭೂಮಿಯನ್ನ, ಗೋಮಾಳವನ್ನ, ಸರ್ಕಾರದ ಜಮೀನುಗಳನ್ನ ಅವ್ರ ಹೆಸರಿಗೆ ಮಾಡಿಸ್ಕೊಂಡು ಮಾಡ್ಕೊಂಡಿರೋದ್ರ ಕಾರಣದಿಂದಾಗಿ ಇವತ್ತು ಅವರು ರಾಜಾರೋಷವಾಗಿ ಚುನಾವಣೆಗಳನ್ನು ಎದುರಿಸ್ತಾರೆ. ಯಾವುದೇ ರೀತಿಯ ಅಂಜಿರಿಕೆ ಇಲ್ಲದೆ 500-600 ಕೋಟಿ ಖರ್ಚು ಮಾಡಿ ಗೆದ್ದು ಮತ್ತೆ ಮಂತ್ರಿಗಳಾಗ್ತಾ ಇರುವಂತದ್ದು. ಇದೆಲ್ಲವನ್ನು ಖಂಡಿಸಿ ಇವತ್ತು ನಾವು ಮಾಡಿರುವಂತ ಪತ್ರಿಕಾಗೋಷ್ಠಿ. ಆಮೇಲೆ ಸ್ಟೇಡಿಯಂ ಮಾಡೋದು ಯಾರು? ನಾನು ಆಗ್ಲೇ ಹೇಳಿದ್ದೀನಿ, ಏನು BCCI, ಇಂಡಿಯಾದಲ್ಲಿ ಇರುವಂತ BCCI, ಅದ್ರಲ್ಲೇನು ದುಡ್ಡು ಕಮ್ಮಿ ಇದೆಯಾ? ಅವ್ರ ಹತ್ರನೇ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ದುಡ್ಡಿದೆ. ಬೇಕಾದ್ರೆ ಅವರು ಸ್ಟೇಡಿಯಂಗಳು ಬೇಕು ಅಂದ್ರೆ ಅವರೇ ಮಾಡ್ಕೋತಾರೆ. ರಾಜ್ಯ ಸರ್ಕಾರಕ್ಕೆ ಏನು ಉತ್ಸಾಹ? ಇದರಲ್ಲಿ ರಾಜ್ಯ ಸರ್ಕಾರಕ್ಕೆ ಇರುವಂತದ್ದು ಭೂಮಿಯನ್ನ ಒಡೆಯೋದು. ಇದರಲ್ಲಿ ನೀವು ಹೇಳ್ದಂಗೆ ಅದೇನು ಸ್ಪೋರ್ಟ್ಸ್ಗೆ ಎಂಕರೇಜ್ಮೆಂಟ್ ಕೊಡುವಂಥದ್ದಲ್ಲ. ಅದರಲ್ಲಿ ಏನೇನು ವಾಣಿಜ್ಯ ಚಟುವಟಿಕೆಗಳು ಬರ್ತಾವಲ್ಲ, ಅದರಲ್ಲಿ ಇವರು ಭೂಮಿ ಹೆಂಗೆ ಹೊಡ್ಕೊಳ್ಳೋದು, ಮಂತ್ರಿಗಳು ಮತ್ತು ಮಂತ್ರಿ ಆಗೋಕೊಟ್ಟಿರುವಂತವ್ರು ಯಾವ ರೀತಿಯಾಗಿ ಸರ್ಕಾರಿ ಭೂಮಿಗಳನ್ನ ಹೊಡ್ಕೊಳ್ಳೋದಕ್ಕೆ ಮಾಡಿರುವಂತ ಪ್ಲಾನ್ ಇದು. ನಮ್ದೇನಿಲ್ಲ, ಈ ಕೂಡಲೇ ಇದನ್ನ ನಿಲ್ಲಿಸ್ಬೇಕು. ಇಲ್ಲಿ ಸ್ಟೇಡಿಯಂ ಆಗೋದು ಬೇಡ. ಏನು ಸುಪ್ರೀಂ ಕೋರ್ಟ್ ಆದೇಶ ಇದೆ, ಸುಪ್ರೀಂ ಕೋರ್ಟ್ ಆದೇಶವನ್ನ ಪಾಲನೆ ಮಾಡಬೇಕು. ಹೇಳಿದ್ನಲ್ಲ, ಎಲಿಫೆಂಟ್ ಕಾರಿಡಾರ್ ಇರುವಂತದ್ದು 3 ರಾಜ್ಯಗಳಲ್ಲಿ ಆನೆಗಳು ಓಡಾಡುವಂತದಕ್ಕೆ. ಈಗ ನೀವು ಬೇಡಿಕೆ ಇಟ್ಟಿದ್ದೀರಾ, ಈಗ ಸರ್ಕಾರ ಕೇಳಲಿಲ್ಲ ಅಂದ್ರೆ, ನಿಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ ಅಂದ್ರೆ ಏನು ನಿಲುವು? ನಾವು ಖಂಡಿತವಾಗ್ಲೂ ಇದ್ರ ವಿರುದ್ಧ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತೀವಿ. ಇವತ್ತೇನು 23ನೇ ತಾರೀಕು ಮುಖ್ಯಮಂತ್ರಿಗಳೇ ಹೋಗಿ ಶಂಕುಸ್ಥಾಪನೆ ಮಾಡಬೇಕು ಅಂತ ಇದ್ದಾರೆ. ಅಲ್ಲಿರುವಂತಹ ರೈತರನ್ನೆಲ್ಲ ಒಗ್ಗೂಡಿಸಿ ಇವತ್ತು ನಮ್ಮ ಜೊತೆ ರೈತರು ಬಂದಿದ್ರು. ಅವ್ರು ಕೊಟ್ಟಿರುವಂತಹ ದಾಖಲೆಗಳು ಮತ್ತು ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಏನು ಅದನ್ನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಾರೆ, ಅದ್ರ ವಿರುದ್ಧ ದೊಡ್ಡ ಮಟ್ಟದ ಒಂದು ಹೋರಾಟವನ್ನ ನಾವು ಆಯೋಜಿಸ್ತೀವಿ.